ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವರ ಕೃಪಾಶೀರ್ವಾದದಿಂದ ಮತ್ತೊಂದು ಆವರ್ತಿ ಈ ಪರಿಶುದ್ಧವಾದ ದಿನ ನಿಮ್ಮೊಟ್ಟಿಗೆ ಪ್ರಾರ್ಥನೆ ಮಾಡುವಂಥ, ನಿಮ್ಮಗಳೆಲ್ಲರೊಟ್ಟಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶವನ್ನು ನೀಡಿದ್ದಾನೆ. ಆದ್ದರಿಂದ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತು ಇಂದಿನ ದೇವರ ಪರಿಶುದ್ಧ ವಾಕ್ಯಗಳನ್ನು ನಾವು ಕೇಳಿಸಿಕೊಳ್ಳೋದಕ್ಕಿಂತ ಮುಂಚೆ ನಮ್ಮನ್ನು ನಾವು ಸ್ವಲ್ಪ ಸಮಯ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಕೃಪಾಭರಿತನಾದ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ಪಾವನ ನಾಮಕ್ಕೆ ವಂದಿಸುತ್ತೇವೆ. ಈ ಪರಿಶುದ್ಧವಾದ ದಿನಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆಪ್ಪ. ವಿಶೇಷವಾಗಿ ಕಳೆದ ಎಲ್ಲ ದಿನಮಾನಗಳಿಂದ ನಮ್ಮನ್ನು ಕಾಪಾಡಿ, ನಮ್ಮನ್ನು ಪರಾಂಬರಿಸಿ, ನಮ್ಮನ್ನು ಪಾಲನೆ, ನಮ್ಮನ್ನು ಪೋಷಣೆ, ಸಂರಕ್ಷಣೆ ಮಾಡಿ ಈ ದಿನದವರೆಗೂ ಕೂಡ ನಿನ್ನ ಮಹಾ ಕರುಣೆಯಿಂದ ನಮ್ಮನ್ನು ನಡೆಸಿದ್ದಿ, ಬಲಪಡಿಸಿದ್ದಿ. ನಿನಗೆ ಸ್ತೋತ್ರ. ಈ ಕೋವಿಡ್ನ ಒಂದು ಬೆಳವಣಿಗೆ ಈ ರೀತಿಯಾಗಿರುವಾಗಲೂ ಕೂಡ ಇವತ್ತು ಇಡೀ ವಿಶ್ವವೇ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಾಗಲೂ ಕೂಡ ನಿನ್ನ ಮಕ್ಕಳಾದಂಥ ನಮ್ಮನ್ನು ನಿನ್ನ ವಿಶೇಷವಾದಂಥ ಪರಾಂಬರಿಕೆಯಲ್ಲಿ ನಡೆಸಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವಪ್ಪ. ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಈ ಒಂದು ಆರಾಧನೆ ಮುಖಾಂತರ ಇವತ್ತು ನಾವೆಲ್ಲರೂ ಕೂಡ ನಿನ್ನ ಪರಿಶುದ್ಧ ವಾಕ್ಯಗಳನ್ನು ಕೇಳಿಸಿಕೊಳ್ಳುವುದರ ಮುಖಾಂತರ, ಈ ಆರಾಧನೆಯಲ್ಲಿ ನಾವು ಭಾಗಿಗಳಾಗುವುದರ ಮುಖಾಂತರ ಕೇವಲ ನಿನ್ನನ್ನು ಮಹಿಮೆ ಪಡಿಸಲಿಕ್ಕಾಗುವಂತೆ ಸಹಾಯ ಮಾಡಿ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ಸ್ವಾಮಿ. ಆಮೆನ್. ಈ ಒಂದು ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ಸತ್ಯವೇದದ ವಾಕ್ಯವಾಗ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ ಕೆಲವು ವಚನಗಳನ್ನು ನಿಮ್ಮ ಮುಂದೆ ಓದಲು ನಾನು ಇಷ್ಟಪಡ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ನಾವು ಓದೋಣ. ಪ್ರಿಯರೇ, ಯೇಸು ಪರ್ವತದ ಮೇಲೆ ಮಾಡಿದ ಪ್ರಸಂಗವು. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ ಎಂಬುವಂಥದ್ದು. ಓದಿ ಕೇಳಿದ ಈ ವಾಕ್ಯ ಭಾಗವನ್ನು ದೇವರು ನಮ್ಮೆಲ್ಲರ ಒಂದು ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಮತ್ತಾಯನ ಬರೆದ ಸುವಾರ್ತೆಯ 5, 6 ಮತ್ತು 7 ಅಧ್ಯಾಯಗಳು ಪರ್ವತದ ಪ್ರಸಂಗ ಎಂಬುದಾಗಿ ಮಹತ್ವವನ್ನು ಪಡೆದಿವೆ. ಅದರಲ್ಲೂ ವಿಶೇಷವಾಗಿ ಮತ್ತಾಯ 5ನೇ ಅಧ್ಯಾಯ ಇಲ್ಲಿರುವಂಥ ಮಂಗಳಕರವಾದಂಥ ನುಡಿಗಳು ಇದು ಬಹಳ ಪ್ರಾಮುಖ್ಯವಾದವುಗಳು. ಇಲ್ಲಿರುವಂಥ ಈ ಪರ್ವತದ ಪ್ರಸಂಗ ಕ್ರೈಸ್ತ ಶಿಷ್ಯತ್ವಕ್ಕೆ ಅಥವಾ ಶಿಷ್ಯತ್ವದ ಒಂದು ಲಕ್ಷಣಗಳನ್ನು ಇದು ಬೋಧಿಸುವಂಥದ್ದಾಗಿದೆ. ಈ ಪರ್ವತ ಪ್ರಸಂಗ ಕೇವಲ ನೀತಿ ಬೋಧನೆ ಮಾತ್ರ ಅಲ್ಲ. ಇದು ಕೇವಲ ನೀತಿ ಬೋಧನೆ ಮಾತ್ರ ಅಲ್ಲ, ಇದು ಸಾರ್ವತ್ರಿಕವಾದಂಥ ಒಂದು ಜನ ಜೀವನಕ್ಕೆ ಪಾಂತಾಹ್ವಾನವನ್ನು ನೀಡುವಂಥ ಬೋಧನೆಗಳಿದು.
ವಿಧೇಯತೆಯ ಒಂದು ಜೀವನ, ದೇವರ ಭಯ ಭಕ್ತಿಯಲ್ಲಿ ಜೀವನದ ಒಂದು ಸಾಧನೆ, ಅವುಗಳ ಮುಖಾಂತರ ಸಮಾಜಕ್ಕೆ ಒಂದು ಮಾದರಿಯ ಜೀವನವನ್ನು ನಡೆಸಲು ಇಲ್ಲಿರುವಂಥ ಪರ್ವತ ಪ್ರಸಂಗ ಒಂದು ಬೋಧನೆಯನ್ನು ನಮಗೆ ನೀಡುವಂಥದ್ದಾಗಿದೆ. ಒಟ್ಟಿನಲ್ಲಿ ಈ ಒಂದು ಬೋಧನೆಗಳ ಸಂಪೂರ್ಣವಾದಂಥ ಸಾರ ಅದು ಯೇಸುವಿನ ವ್ಯಕ್ತಿತ್ವವನ್ನೇ ಪ್ರತಿಬಿಂಬಿಸುತ್ತದೆ. ಅಂದರೆ ಯೇಸು ಸ್ವಾಮಿಯವರ ಪ್ರತಿಬಿಂಬವನ್ನೇ ಇದು ವ್ಯಕ್ತಪಡಿಸುವಂಥ ಬೋಧನೆಗಳು. ಇಲ್ಲಿರುವಂಥ ಒಂದು ದಿವ್ಯವಾದಂಥ ವಿಷಯಗಳು, ಇಲ್ಲಿರುವಂಥ ದಿವ್ಯವಾದಂಥ ವಿಚಾರಗಳು ಒಂದು ಸಾಮಾನ್ಯವಾದಂಥ ಹೇಳಿಕೆ, ಸಾಮಾನ್ಯವಾದಂಥ ಬೋಧನೆಗಳಲ್ಲ. ಆವೇಶದ ಒಂದು ಉದ್ಗಾರದ ವಿಚಾರಗಳಲ್ಲ. ಈ ದಿವ್ಯವಾದ ವಿಚಾರಗಳಲ್ಲಿ ಇಲ್ಲವೇ ಈ ಬೋಧನೆಗಳಲ್ಲಿ ಯಾವತ್ತೂ ಕೂಡ ಆಪ್ಷನ್ ಇಲ್ಲ, ಅಂದರೆ ಆಯ್ಕೆ ಇಲ್ಲ. ಇಲ್ಲಿರುವಂಥ ಮಂಗಳಕರವಾದಂಥ ವಾಕ್ಯಗಳು ಇಲ್ಲಿರುವಂಥ ಮಂಗಳಕರವಾದಂಥ ವಾಕ್ಯಗಳು ಯಾವುದಾದರೂ ಒಂದು ಇಲ್ಲವೇ ಎರಡು ಪ್ರಾಮುಖ್ಯ ಕೂಡ ಅಲ್ಲ. ಎಲ್ಲವೂ ಕೂಡ ಬಹಳ ಪ್ರಾಮುಖ್ಯವಾದಂಥ ವಿಷಯಗಳು, ಎಲ್ಲವೂ ಬಹಳ ಪ್ರಾಮುಖ್ಯವಾದಂಥ ಬೋಧನೆಗಳಾಗಿವೆ. ಪರಮಾನಂದವನ್ನು, ಪರಮ ಆಶೀರ್ವಾದವನ್ನು ಉಂಟು ಮಾಡುವಂಥ ವಿಚಾರಗಳು ಈ ಪರ್ವತ ಪ್ರಸಂಗದ ಬೋಧನೆಗಳಾಗಿರ್ತದೆ. ಹಾಗಾದರೆ ಇವತ್ತು ನಾವು, ಅದು ವಿಶೇಷವಾಗಿ ನಾನು, ಮೊದಲನೆಯ ಒಂದು ಮಂಗಳಕರವಾದಂಥ ವಾಕ್ಯದ ಬಗ್ಗೆ ಮನನ ಮಾಡಲು ನಾನು ಇಷ್ಟಪಟ್ಟಿದ್ದೇನೆ. ಆ ವಾಕ್ಯ ಭಾಗ 5ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡ್ತೇವೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಹಾಗಾದರೆ ಪ್ರಿಯರೇ, ಆತ್ಮದಲ್ಲಿ ಬಡವರಾಗುವುದು ಎಂದರೆ, ಆತ್ಮದಲ್ಲಿ ಬಡವರಾಗುವುದಂದ್ರೆ, ಆತ್ಮದಲ್ಲಿ ಬಡವರಾಗುವುದು ಎಂಬುದಾಗಿ ಹೇಳುವುದಾದರೆ ಆತ್ಮ ಸಂಬಂಧವಾದಂಥ ವಿಷಯಗಳಲ್ಲಿ ನಾವು ಬಡವರಾಗಬೇಕು. ಆತ್ಮ ಸಂಬಂಧವಾದಂಥ ವಿಷಯಗಳಲ್ಲಿ ನಾವು ಬಡವರಾಗಬೇಕು. ಅಂದರೆ ತನ್ನನ್ನು ತಾನು ಬರಿದು ಮಾಡಿಕೊಳ್ಳಬೇಕು. ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥದ್ದು, ನಮ್ಮ ಅಂತರಂಗದಲ್ಲಿ ನಾವು ದೀನರಾಗಿರುವಂಥದ್ದು, ದೇವರನ್ನ ಅರಿಯುವಂಥದ್ದು. ದೇವರನ್ನ ನಾವು ತಿಳಿದುಕೊಂಡಾಗ ಮಾತ್ರ ಆತ್ಮದಲ್ಲಿ ನಾವು ಬಡವರಾಗಲು ಸಾಧ್ಯ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಯಾರಾದರೂ ಸರಿ ತಮ್ಮ ಸಂಪೂರ್ಣವಾದಂಥ ಅಸಹಾಯಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತನ್ನ ಸಂಪೂರ್ಣವಾದಂಥ ನಂಬಿಕೆಯನ್ನ ದೇವರಲ್ಲಿ ಯಾರು ಇಡ್ತಾರೋ ಅವನೇ ಧನ್ಯನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂದರೆ ಯಾವಾಗ ನಮ್ಮ ಅಸಹಾಯಕತೆ ನಾವು ಅರ್ಥ ಮಾಡಿಕೊಳ್ಳುತ್ತೇವೋ ಆಗ ನಾವು ನಮ್ಮ ಅಂತರಂಗದಲ್ಲಿ ದೀನರಾಗಿರಲು ಸಾಧ್ಯ. ಆತ್ಮಿಕ ವಿಷಯಗಳಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಲು ಸಾಧ್ಯ. ನಾವು ನೋಡ್ತೇವೆ ಇವತ್ತು ಅನೇಕರಲ್ಲಿ ದೇವರ ಮುಂದೆ ತಗ್ಗಿಸಿಕೊಳ್ಳುವುದರ ಬದಲಾಗಿ ಒಂದು ಆತ್ಮಿಕವಾದಂಥ ಗರ್ವವನ್ನು ಕೂಡ ಹೊಂದಿರುವಂಥವರು ಇವತ್ತು ನಮ್ಮ ಸಭೆಯಲ್ಲಿ, ನಮ್ಮ ಸಮುದಾಯದಲ್ಲಿ, ಸಮಾಜದಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಅಂದರೆ ಲೌಕಿಕವಾಗಿ ಕೂಡ ಅವರು ಬಡವರಾಗಿರದೆ, ಲೌಕಿಕವಾಗಿ ಕೂಡ ಅವರು ಉಳ್ಳವರೇ, ಶ್ರೀಮಂತರೇ ಆಗಿರಲು ಸಾಧ್ಯ. ಹೆಚ್ಚಿನ ಅಂಶ ಅಂಥವರು ಆತ್ಮೀಯ ವಿಷಯಗಳಲ್ಲಿ ಕೂಡ ತಮ್ಮ ಗರ್ವವನ್ನು ಇವತ್ತು ತೋರಿಸಿಕೊಳ್ಳುವವರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಆದರೆ ಯೇಸು ಸ್ವಾಮಿಯ ಒಂದು ಬೋಧನೆ ಹೇಳುವಂಥದ್ದು ಏನೆಂದರೆ, ಆತ್ಮದಲ್ಲಿ ಬಡವರಾಗಿರಲು ನಮಗೆ ಕರೆಯನ್ನು ಕೊಡುವಂಥದ್ದಾಗಿದೆ. ಆತ್ಮ ಸಂಬಂಧವಾದಂಥ ವಿಷಯಗಳಲ್ಲಿ ನಾವು ಬಡವರಾಗಬೇಕು. ಆತ್ಮ ಸಂಬಂಧವಾದಂಥ ವಿಷಯಗಳಲ್ಲಿ ನಮ್ಮನ್ನು ನಾವು ಬರಿದು ಮಾಡಿಕೊಳ್ಬೇಕು.
ಆತ್ಮ ಸಂಬಂಧವಾದಂಥ ವಿಷಯಗಳಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾವು ದೀನರಾಗಿರಬೇಕೆಂಬುದಕ್ಕೆ ಯೇಸು ಸ್ವಾಮಿಯ ಈ ಒಂದು ಬೋಧನೆ ನಮಗೆ ಕೊಡುವಂಥದ್ದಾಗಿದೆ. ನಾವು ಸತ್ಯವೇದದಲ್ಲಿ ನಾನು 2 ಉದಾಹರಣೆಗಳನ್ನು ನಿಮ್ಮ ಮುಂದೆ ಕೊಡಲು ನಾನು ಇಷ್ಟಪಡ್ತೇನೆ. ಪ್ರಾಮುಖ್ಯವಾಗಿ ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯ, ಪ್ರಾಮುಖ್ಯವಾಗಿ ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 9ನೇ ವಚನದಿಂದ 14 ವಚನಗಳಲ್ಲಿ ನಾವು ನೋಡುವುದಾದರೆ, ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವಾಲಯಕ್ಕೆ ಹೋಗಿರುವಂಥ ಫರಿಸಾಯದವನ, ಸುಂಕದವನ ಒಂದು ದೃಷ್ಟಾಂತವನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಫರಿಸಾಯನು ಕೂಡ ಮಾತ್ರವಲ್ಲದೆ ಸುಂಕದವನು ಇಬ್ಬರು ಕೂಡ ಪ್ರಾರ್ಥನೆ ಮಾಡುವುದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ. ಇವರಿಬ್ಬರ ಉದ್ದೇಶ ದೇವರಿಗೆ ಪ್ರಾರ್ಥನೆ ಮಾಡುವುದಕ್ಕಾಗಿತ್ತು. ಇಬ್ಬರು ಕೂಡ ದೇವಾಲಯಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ಸುಂಕದವನು ಮಾಡುವಂಥ ಪ್ರಾರ್ಥನೆ ಯಾವ ರೀತಿಯಾಗಿದೆ ಎಂಬುದಾಗಿ ನಾವು 12ನೇ ವಚನದಲ್ಲಿ ನಾವು ನೋಡುವುದಾದರೆ, ಸುಂಕದವನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನಾವು ನೋಡುವುದಾದರೆ, 11ನೇ ವಚನದಲ್ಲಿ ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ತಾನು ಅಂದುಕೊಳ್ತಾ ಇದ್ದಾನೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಮಾತ್ರವಲ್ಲದೆ ಆತನು ಹೇಳ್ತಾ ಇದ್ದಾನೆ, ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸಿದರ ಎಲ್ಲದರಲ್ಲಿ 10ರ 1 ಪಾಲನ್ನ ಕೊಡುತ್ತೇನೆ ಅಂದುಕೊಂಡನು. ಆದರೆ ಸುಂಕದವನು ಕೂಡ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸುಂಕದವನು ದೇವರ ಆಲಯದ ಮುಂದೆ ನಿಂತುಕೊಂಡು ಆತನ ಕಣ್ಣುಗಳನ್ನು ಆಕಾಶ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ಮಾಡುವುದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಇಲ್ಲಿ ಪ್ರಾಮುಖ್ಯವಾಗಿ ಇವರಿಬ್ಬರೂ ಕೂಡ ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರು. ಸುಂಕದವನು ಕೂಡ ಪ್ರಾರ್ಥನೆ ಮಾಡಿದ, ಇಲ್ಲಿ ವಿಶೇಷವಾಗಿ ಫರಿಸಾಯನು ಕೂಡ ಪ್ರಾರ್ಥನೆ ಮಾಡಿದ. ಆದರೆ ದೇವರು ಯಾರ ಪ್ರಾರ್ಥನೆಯನ್ನು ಮೆಚ್ಚಿದ ಅಂತಂದರೆ, ಸುಂಕದವನ ಪ್ರಾರ್ಥನೆಯನ್ನು ಮೆಚ್ಚಿದ, ಫರಿಸಾಯನ ಪ್ರಾರ್ಥನೆಯನ್ನು ಮೆಚ್ಚಲಿಲ್ಲ. ಯಾಕಂದರೆ ಆತನ ಪ್ರಾರ್ಥನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಆತ್ಮೀಯವಾದಂಥ ಒಂದು ಗರ್ವ ಆತನಲ್ಲಿ ಎದ್ದು ಕಾಣುವಂಥದ್ದನ್ನು ನಾವು ನೋಡ್ತೇವೆ. ಆತನು ತನ್ನ ಪ್ರಾರ್ಥನೆಯಲ್ಲಿ ಕೂಡ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಂಥದ್ದು ಮತ್ತು ಇನ್ನೊಬ್ಬರನ್ನ ಬಹಳ ಹೀನಾಯವಾಗಿ, ಅಂದರೆ ಒಂದು ಕೆಟ್ಟ ದೃಷ್ಟಿಯಿಂದ, ಒಂದು ಕೀಳು ದೃಷ್ಟಿಯಿಂದ ನೋಡುವಂಥ ಒಂದು ಮನೋಭಾವ ಈ ಒಂದು ಫರಿಸಾಯನಲ್ಲಿ ಎದ್ದು ಕಾಣುವಂಥದ್ದಿತ್ತು. ಆದ್ದರಿಂದ ಈ ಆತ್ಮೀಯವಾದಂಥ ಒಂದು ಗರ್ವದ ಪ್ರಾರ್ಥನೆಯನ್ನು ದೇವರು ಕೇಳಲಿಲ್ಲ, ದೇವರು ಮೆಚ್ಚಲಿಲ್ಲ. ಆದರೆ ದೇವರನ್ನು ನೋಡುವುದಕ್ಕೂ ಕೂಡ ಆತನು ಇಷ್ಟು ಭಯವುಳ್ಳವನಾಗಿದ್ದು, ತನ್ನನ್ನು ಪಾಪಿ ಎಂಬುದಾಗಿ ಪರಿಗಣಿಸಿಕೊಂಡು, ದೇವರೇ, ನಾನು ನಿನ್ನ ಮುಂದೆ ನಿಲ್ಲುವುದಕ್ಕೆ ಯೋಗ್ಯನಲ್ಲ ಎಂಬುದಾಗಿ ತನ್ನನ್ನು ಸಂಪೂರ್ಣವಾಗಿ ಬರೆದು ಮಾಡಿಕೊಂಡು, ತನ್ನನ್ನು ತಗ್ಗಿಸಿಕೊಂಡು ಬಹಳ ದೀನತೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದಂಥ ಆ ಸುಂಕದವನ ಪ್ರಾರ್ಥನೆಯನ್ನು ದೇವರಲ್ಲಿ ಮೆಚ್ಚುಗೆಯಾದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಕರ್ತನಲ್ಲಿ ಪ್ರಿಯನಾದವರೇ, ಇವತ್ತು ಆತ್ಮೀಕವಾದಂಥ ಗರ್ವವನ್ನು ದೇವರು ಮೆಚ್ಚುವುದಿಲ್ಲ. ಆತ್ಮೀಯವಾದಂಥ ಒಂದು ಬಡತನವನ್ನು, ಅಂದರೆ ಒಂದು ನಮ್ಮನ್ನು ನಾವು ಬರಿದು ಮಾಡಿಕೊಳ್ಳುವಂಥದ್ದನ್ನು, ನಮ್ಮನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳುವಂಥದ್ದನ್ನು, ದೇವರ ಮುಂದೆ ನಾವು ವಿನಮ್ರವಾಗಿ ದೀನರಾಗಿ ನಡೆದುಕೊಳ್ಳುವುದನ್ನು ದೇವರು ಯಾವಾಗಲೂ ಮೆಚ್ಚುವಾತನಾಗಿದ್ದಾನೆ. ಅಂಥವರ ಮನವಿಯನ್ನು ದೇವರು ಕೇಳುವಾತನಾಗಿದ್ದಾನೆ. ಅಂಥವರ ಕಾಣಿಕೆಗಳನ್ನು ದೇವರು ಸ್ವೀಕಾರ ಮಾಡುವಾತನಾಗಿದ್ದಾನೆ. ಆದ್ದರಿಂದಲೇ ಯೇಸು ಸ್ವಾಮಿಯಲ್ಲಿ ಹೇಳುವಂಥದ್ದು ಮಾತೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ಅಂದರೆ ಆತ್ಮೀಯ ವಿಷಯಗಳಲ್ಲಿ ನಾವು ಬಡವರಾದಾಗಲೇ ದೇವರ ದೃಷ್ಟಿಯಲ್ಲಿ ನಾವು ಧನ್ಯರು ಎಂಬುದಾಗಿ ಪರಿಗಣಿಸಲ್ಪಡ್ತೇವೆ. ಆತ್ಮೀಯ ವಿಷಯಗಳಲ್ಲಿ ನಾವು ನಮ್ಮ ಗರ್ವವನ್ನು ಪ್ರಕಟ ಮಾಡುವಾಗ, ಗರ್ವವನ್ನು ನಾವು ಪ್ರದರ್ಶನ ಮಾಡಿದಾದರೆ, ಗರ್ವವನ್ನು ನಾವು ತೋರ್ಪಡಿಸಿಕೊಂಡಾಗ ದೇವರು ಯಾವತ್ತೂ ಕೂಡ ನಮ್ಮನ್ನು ಮೆಚ್ಚುವುದಿಲ್ಲ, ನಮ್ಮ ಮನವಿಗಳನ್ನು ಕೇಳುವುದಿಲ್ಲ.
ನಮ್ಮ ಪ್ರಾರ್ಥನೆಗಳನ್ನು ಕೇಳುವುದಿಲ್ಲ, ನಮ್ಮ ಕಾಣಿಕೆಗಳನ್ನು ಸ್ವೀಕಾರ ಮಾಡುವುದಿಲ್ಲ. ನಾವು ಮಾಡುವಂಥ ಒಂದು ಧಾರ್ಮಿಕ ಆಚರಣೆಗಳು ಕೂಡ ದೇವರು ಮೆಚ್ಚುತ್ತಿಲ್ಲ. ಆದ್ದರಿಂದ ಯೇಸು ಸ್ವಾಮಿ ಹೇಳುವಂಥದ್ದು, ಆತ್ಮೀಯ ವಿಷಯಗಳಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡವರು ನಾವಾಗಿರಬೇಕು. ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿರಬೇಕು. ಮತ್ತು ಅದೇ ಲೂಕನ ಬರೆದ ಸುವಾರ್ತೆಯಲ್ಲಿ ಇನ್ನೊಂದು ದೃಷ್ಟಾಂತ ನಾನು ಹೇಳಲು ಇಷ್ಟಪಡ್ತೇನೆ. ಲೂಕನ ಬರೆದ ಸುವಾರ್ತೆ ಪ್ರಾಮುಖ್ಯವಾಗಿ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ 15ನೇ ಅಧ್ಯಾಯದಲ್ಲಿ ಪ್ರಾಮುಖ್ಯವಾಗಿ ದೇಶಾಂತರಕ್ಕೆ ಹೊರಟು ಹೋದಂಥ ಮಗನ ಒಂದು ದೃಷ್ಟಾಂತವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇಬ್ಬರು ಮಕ್ಕಳ ಒಂದು ಕೆಟ್ಟು ಹೋದ ಮಗನ ಒಂದು ಸಾಮ್ಯ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರಾಮುಖ್ಯವಾಗಿ ಕೆಟ್ಟು ಹೋದಂಥ ಮಗ ಎಂಬುದಾಗಿ ನಾವು ಹೇಳ್ತೇವೆ, ನಿಜ. ಆದರೆ ಕೆಟ್ಟು ಹೋದ ಮೇಲೆ ಇವತ್ತು ನಾವು ನೋಡ್ತೇವೆ, ಪ್ರಾಮುಖ್ಯವಾಗಿ ಆತನು ತಂದೆ ಮಾತನ್ನು ಕೇಳದೆ ದೇಶಾಂತರಕ್ಕೆ ಹೊರಟು ಹೋದ, ಎಲ್ಲ ಆಸ್ತಿಯನ್ನು ಹಾಳು ಮಾಡಿದ, ತಾನು ಏನು ಇಲ್ಲದವನಾದ, ಅವನಿಗೆ ಎಂಥ ಪರಿಸ್ಥಿತಿ ಬಂತು ಎಂಬುದಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಹಂದಿಗಳನ್ನು ಮೇಯಿಸುವಂಥ ಪರಿಸ್ಥಿತಿ, ಹಂದಿಗಳಿಗೆ ಹಾಕಿದ ಆಹಾರವನ್ನು ತಿನ್ನುವಂಥ ಒಂದು ಪರಿಸ್ಥಿತಿ ಆತನಿಗೆ ಬಂತು. ಆಗ ಅಲ್ಲಿ ಆತನಿಗೆ ಅರಿವಾಯಿತು. ಅಂಥ ಸ್ಥಿತಿಯಲ್ಲಿ ಆತನಿಗೆ ಒಂದು ಸತ್ಯ ಅಲ್ಲಿ ಗೊತ್ತಾಯಿತು. ಪುನಃ ತಾನು ತನ್ನ ತಂದೆಯ ಮನೆಗೆ ಹೋಗಬೇಕೆಂಬುದಾಗಿ ಆತನು ನಿರ್ಣಯ ಮಾಡಿಕೊಳ್ತಾನೆ. ಆತನು ಕೇವಲ ನಿರ್ಣಯ ಮಾಡಿಕೊಳ್ಳುವುದು ಮಾತ್ರವಲ್ಲ, ಹೋಗುವಾಗ ಆ ಮಗನು ಎಂಥ ಗರ್ವದಿಂದ ತಂದೆಯ ಮಾತಿಗೆ ಅವಿಧೇಯನಾಗಿ ಗರ್ವದಿಂದ ಹೋಗ್ತಾನೆ. ಆದರೆ ಗರ್ವದಿಂದ ಹೋದಂಥ ಆ ಮಗ ಹಿಂತಿರುಗಿ ಬರುವಾಗ ಆತನೊಂದು ನಿರ್ಣಯ ಮಾಡಿಕೊಂಡು ಬರ್ತಾನೆ, ಒಂದು ನಿರ್ಣಯ ಮಾಡ್ತಾನೆ. ಪ್ರಾಮುಖ್ಯವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ತನ್ನ ತಂದೆಯ ಮನೆಗೆ ತಿರುಗಿ ಬಂದಾಗ ತಂದೆಯನ್ನು ನೋಡಿ ಆ ಮಗನು ಹೇಳುವಂಥ ಮಾತು 21ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಮಗ ಹೇಳುವಂಥದ್ದು, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆ ವಿರೋಧವಾಗಿಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಆತನು ಹೇಳ್ತಾ ಇದ್ದಾನೆ. ಅಂದರೆ ಒಂದು ಗರ್ವದಿಂದ ಹೋದಂಥ ಮಗ ಇವತ್ತು ತನ್ನನ್ನು ತಾನು ಆತ್ಮಿಕವಾಗಿ ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಆತನು ಅರಿಕೆ ಮಾಡುವಂಥದ್ದು ಏನೆಂದರೆ, ಅಪ್ಪ, ನಾನು ಪರಲೋಕಕ್ಕೂ ನಿನಗೂ ನಾನು ಪಾಪ ಮಾಡಿದ್ದೇನೆ, ನಿನ್ನ ಮಗನಾಗಿ ಕೂಡ ನಾನು ಕರೆಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ, ನನ್ನನ್ನು ನಿನ್ನ ಆಳನ್ನಾಗಿ ಸ್ವೀಕಾರ ಮಾಡೆಂಬುದಾಗಿ ತನ್ನನ್ನು ಯಾವಾಗ ಪಶ್ಚಾತ್ತಾಪದ ಹೃದಯದಿಂದ ತನ್ನನ್ನು ತಾನು ತಗ್ಗಿಸಿಕೊಂಡನು, ತನ್ನ ದೀನತೆಯಿಂದ ತನ್ನ ಬಳಿಗೆ ಬಂದನು, ತನ್ನ ವಿನಮ್ರವನ್ನು ಆತನ ತಂದೆಯ ಮುಂದೆ ಪ್ರಕಟ ಮಾಡಿದಾಗ ಆತನ ಒಂದು ತಗ್ಗಿಸಿಕೊಳ್ಳುವಿಕೆಯ ನಿಮಿತ್ತ, ಆತನ ಒಂದು ದೀನತೆಯ ನಿಮಿತ್ತ ಇವತ್ತು ತಂದೆ ಆತನಿಗೆ ಎಂಥ ಗೌರವವನ್ನು, ಎಂಥ ಸನ್ಮಾನವನ್ನು ತಂದೆ ಮಾಡಿದ ಎಂಬುದಾಗಿ ನಾವು ಈ ಒಂದು ದೃಷ್ಟಾಂತದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಕರ್ತನಲ್ಲಿ ಪ್ರಿಯರಾದವರೇ, ಇವತ್ತು ನಾವು ಆಲೋಚನೆ ಮಾಡಬೇಕು. ಇವತ್ತು ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಬೇಕು. ಇವತ್ತು ಯಾವಾಗ ನಾವು ನಮ್ಮ ಸಂಪೂರ್ಣವಾದಂಥ ಅಸಹಾಯಕತೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ನಮ್ಮ ಸಂಪೂರ್ಣವಾದಂಥ ಒಂದು ನಂಬಿಕೆಯನ್ನು, ಭರವಸೆಯನ್ನು ನಾವು ದೇವರಲ್ಲಿ ಹೊಂದಿಕೊಳ್ಳಲು ಸಾಧ್ಯ ಆಗ್ತದೆ. ನಾವು ಎಷ್ಟೋ ಸಾರಿ ನಮ್ಮ ಅಸಹಾಯಕತೆಯನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಮ್ಮಲ್ಲಿ ಎಲ್ಲಿವರೆಗೆ ಆತ್ಮೀಯವಾದಂಥ ಒಂದು ಗರ್ವ ನಮ್ಮಲ್ಲಿ ಮನೆ ಮಾಡಿರ್ತದೋ ಅಲ್ಲಿವರೆಗೆ ಆತ್ಮ ಸಂಬಂಧವಾದಂಥ ವಿಷಯಗಳಲ್ಲಿ ನಾವೇನೆಂದರೆ ತಗ್ಗಿಸಿಕೊಂಡು ನಡೆಯಲು ಸಾಧ್ಯ ಇಲ್ಲ. ಆತ್ಮಿಕ ವಿಷಯದಲ್ಲಿ ನಾವು ಬಡವರಾಗಿರಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇಲ್ಲಿ ವಾಕ್ಯ ಹೇಳುವಂಥದ್ದು ಏನಂತಂದರೆ, ಇಲ್ಲಿ ನಮ್ಮ ಸಂಪೂರ್ಣವಾದಂಥ ಅಸಹಾಯಕತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡರಾಗಲೇ ನಾವು ಏನಂದರೆ ಅಂತರಂಗದಲ್ಲಿ ದೀನರಾಗಲು ಸಾಧ್ಯ ಆಗ್ತದೆ. ಅಂತರಂಗದಲ್ಲಿ ದೀನರಾಗಲು ಸಾಧ್ಯ ಆಗ್ತದೆ. ಅದರಿಂದ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತು, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದು ಎಂಬುದಾಗಿ ದೇವರ ವಾಕ್ಯಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಇವತ್ತು ದೇವರಿಂದನೇ ನಮಗೆ ವಾಗ್ದಾನ ಕೊಡ್ತಾ ಇದ್ದಾರೆ. ಆತ್ಮ ಸಂಬಂಧವಾದಂಥ ವಿಷಯಗಳಲ್ಲಿ, ಅಂತರಂಗದ ವಿಷಯಗಳಲ್ಲಿ ನಾವು ತಗ್ಗಿಸಿಕೊಂಡಾಗ, ನಾವು ಬಡವರಾದಾಗ, ನಮ್ಮನ್ನು ಬರಿದು ಮಾಡಿಕೊಂಡಾಗ, ನಾವು ದೀನರಾದಾಗ ಪರಲೋಕ ರಾಜ್ಯ ನಮ್ಮದು ಎಂಬುದಾಗಿ, ಅಂದರೆ ಪರಲೋಕಕ್ಕೆ ನಾವು ಬಾಧ್ಯರಾಗುವಂಥ ಒಂದು ವಾಗ್ದಾನವನ್ನು ಇಲ್ಲಿ ಯೇಸು ಸ್ವಾಮಿ ನಮಗೆ ಕೊಡುವಂತನಾಗಿದ್ದಾರೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರಾದವರೇ, ಈ ಅಷ್ಟಮಂಗಳ
ವಾಕ್ಯಗಳಲ್ಲಿ ಪ್ರಾಮುಖ್ಯವಾಗಿ ಮೊದಲನೇ ಒಂದು ಅಷ್ಟಮಂಗಳದ ವಾಕ್ಯ ಇವತ್ತು ನಮಗೆ ವಿಶೇಷವಾಗಿ ನಮಗೆ ಕರೆಯನ್ನು ಕೊಡುವಂಥದ್ದಾಗಿದೆ. ಇವತ್ತು ನಮ್ಮಲ್ಲಿ ಇರುವಂಥ ಒಂದು ಆತ್ಮೀಕವಾದಂಥ ಗರ್ವವನ್ನು ನಾವು ತೆಗೆದುಹಾಕಲು, ಆತ್ಮಿಕ ಗರ್ವದಿಂದ ಏನಂತಂದರೆ ನಾವು ಜೀವನ ಮಾಡಲು ಅಲ್ಲ, ಆದರೆ ಆತ್ಮೀಯವಾದಂಥ ವಿಷಯಗಳಲ್ಲಿ, ಆತ್ಮ ಸಂಬಂಧವಾದಂಥ ವಿಷಯಗಳಲ್ಲಿ ನಾವು ದೀನರಾಗಿರಲು ನಮಗೆ ಕರೆಯನ್ನು ಕೊಡುವಂಥದ್ದಾಗಿದೆ. ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡಾಗಲೇ ಆತನು ನಮ್ಮನ್ನು ಹೆಚ್ಚಿಸುವಾತನಾಗಿದ್ದಾನೆ. ದೇವರ ಮುಂದೆ ಹೆಚ್ಚಿಸಿಕೊಳ್ಳುವವರು ಯಾವತ್ತೂ ಕೂಡ ದೇವರು ಅವರನ್ನು ಹೆಚ್ಚಿಸುತ್ತಿಲ್ಲ. ಅವರನ್ನು ದೇವರ ಮುಂದೆ ಅವರು ತಗ್ಗಿಸಲ್ಪಡ್ತಾರೆ. ಆ ಸುಂಕದವನು ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ತಾನೆ. ಆದ್ದರಿಂದಲೇ ದೇವರು ಅವನ ಪ್ರಾರ್ಥನೆಯನ್ನು ಕೇಳ್ತಾನೆ. ಫರಿಸಾಯನು ದೇವರ ಮುಂದೆ ತನ್ನನ್ನು ಹೆಚ್ಚಿಸಿಕೊಂಡ, ಆದರೆ ಸುಂಕದವನ ಮುಂದೆ ಆತನು ತಗ್ಗಿಸಲ್ಪಟ್ಟ. ಕಳೆದು ಹೋದ ಮಗ ಕೂಡ, ದೇಶಾಂತರಕ್ಕೆ ಹೋದಂಥ ಮಗ ತನ್ನನ್ನು ತಾನು ತಗ್ಗಿಸಿಕೊಂಡ. ಮಗನಾಗಿ ಅಲ್ಲ, ನನ್ನನ್ನು ಆಳಾಗಿ ಸ್ವೀಕಾರ ಮಾಡು, ಪರಲೋಕಕ್ಕೂ ನಿನಗೂ ತಪ್ಪು ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ ಎಂಬುದಾಗಿ ಅರಿಕೆ ಮಾಡಿಕೊಳ್ತಾನೆ, ತನ್ನನ್ನು ತಗ್ಗಿಸಿಕೊಳ್ತಾನೆ. ಮತ್ತು ಆ ಮಗನನ್ನು ತಂದೆ ಪ್ರೀತಿಯಿಂದ ಅಪ್ಪಿಕೊಂಡು ಆತನಿಗೋಸ್ಕರ ದೊಡ್ಡ ಒಂದು ಔತಣದ ಒಂದು ಆಶೀರ್ವಾದ ಆತನು ಹೊಂದಿದ ಎಂಬುದಾಗಿ ದೇವರ ವಾಕ್ಯ ನಮಗೆ ಸಾಕ್ಷಿ ಕೊಡ್ತದೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರಾದವರೇ, ಇವತ್ತು ಆತ್ಮ ಸಂಬಂಧವಾದಂಥ ವಿಷಯಗಳಲ್ಲಿ ಇವತ್ತು ನಮ್ಮನ್ನು ನಾವು ತಪ್ಪಿಸಿಕೊಳ್ಳೋಣ. ಇಲ್ಲಿ ಆತ್ಮದಲ್ಲಿ ಬಡವರಾಗಿರುವಂಥದ್ದು ಇದು ಸ್ವಾಭಾವಿಕವಾದಂಥ ಗುಣ ಅಲ್ಲ, ಇದು ಆತ್ಮೀಯವಾದಂಥ ಒಂದು ಗುಣ. ಮತ್ತು ಕ್ರಿಸ್ತನಲ್ಲಿ ಇರುವವರಿಗೆ, ಕ್ರಿಸ್ತನ ವ್ಯಕ್ತಿತ್ವವನ್ನು ಧರಿಸಿಕೊಂಡವರಿಗೆ ಮಾತ್ರ ಈ ಗುಣ ಏನಂತಂದರೆ ಆಶೀರ್ವಾದವಾಗಿ ದೊರಕುವಂಥದ್ದಾಗಿದೆ. ಆದ್ದರಿಂದ ಇವತ್ತು ಅಂತರಂಗದಲ್ಲಿ ನಾವು ದೀನರಾಗಬೇಕು. ನಾವು ಅಂತರಂಗದಲ್ಲಿ ದೀನರಾದಾಗ ಮಾತ್ರ ಲೌಕಿಕವಾದಂಥ, ಪ್ರಾಪಂಚಿಕವಾದಂಥ ಎಲ್ಲ ವಿಷಯಗಳಲ್ಲಿ, ಎಲ್ಲ ವಿಚಾರಗಳಲ್ಲಿ ಏನಂದರೆ ನಮ್ಮನ್ನು ನಾವು ಬೇರ್ಪಡಿಸಿಕೊಳ್ಳಲು ಸಾಧ್ಯ ಆಗ್ತದೆ, ನಮ್ಮನ್ನು ನಾವು ಪ್ರತ್ಯೇಕ ಮಾಡಿಕೊಳ್ಳಲು ಸಾಧ್ಯ ಆಗ್ತದೆ. ಈ ಪ್ರಾಪಂಚಿಕವಾದಂಥ ಯಾವುದೇ ವಿಷಯಗಳಾಗಲಿ, ಯಾವುದೇ ವಿಚಾರಗಳಾಗಲಿ ನಮಗೆ ಆತ್ಮಿಕವಾದಂಥ ಸಂತೋಷವನ್ನು, ಆತ್ಮಿಕವಾದಂಥ ಒಂದು ಭದ್ರತೆಯನ್ನು ನಮಗೆ ಕೊಡಲು ಸಾಧ್ಯ ಇಲ್ಲ. ಆದರೆ ನಾವು ದೇವರೊಂದಿಗೆ, ಕ್ರಿಸ್ತನೊಂದಿಗೆ ಅಂಟಿಕೊಂಡಾಗ ಮಾತ್ರ ದೇವರೇ ನಮಗೆ ಸಹಾಯವನ್ನು, ನಿರೀಕ್ಷೆಯನ್ನು, ಬಲವನ್ನು ಏನಂತಂದರೆ ನಮಗೆ ಕ್ರಿಸ್ತನ ಮುಖಾಂತರ ತರಲು ಸಾಧ್ಯ ಆಗ್ತದೆ. ಆದ್ದರಿಂದಲೇ ಯೇಸು ಸ್ವಾಮಿಯ ಈ ಪರ್ವತದ ಒಂದು ಪ್ರಾಮುಖ್ಯವಾದಂಥ ಒಂದು ಪ್ರಸಂಗದ ಭಾಗ, ಆತ್ಮದಲ್ಲಿ ಬಡವರಾಗಿರುವುದು ಧನ್ಯರು, ಪರಲೋಕ ರಾಜ್ಯ ಅವರದ್ದು. ಆದ್ದರಿಂದ ಈ ಆತ್ಮೀಕವಾದಂಥ ಗುಣವನ್ನು ಮತ್ತು ನಾವೆಲ್ಲರೂ ಹೊಂದಿಕೊಳ್ಳೋಣ. ಆತ್ಮೀಯ ವಿಷಯಗಳಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡಾಗ ದೇವರು ನಮ್ಮನ್ನು ಹೆಚ್ಚಿಸುವ ಆತನಾಗಿದ್ದಾನೆ. ಮಾತ್ರವಲ್ಲದೆ ನಾವು ದೇವರನ್ನು ಅರಿತುಕೊಂಡು, ದೇವರನ್ನು ನಾವು ತಿಳಿದುಕೊಂಡು ಆತ್ಮದಲ್ಲಿ ಬಡವರಾಗೋಣ ನಾವು. ಮತ್ತು ನಮ್ಮ ಸಂಪೂರ್ಣವಾದಂತಹ ಸಹಾಯಕತೆಯನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಮತ್ತು ದೇವರಲ್ಲಿ ಸಂಪೂರ್ಣವಾಗಿ ನಂಬಿಕೆಯನ್ನು ನಾವು ಇಟ್ಟು ಮತ್ತು ನಮ್ಮನ್ನು ನಾವು ಧನ್ಯರಾಗಿ ಏನಂತಂದರೆ ರೂಪಿಸಿಕೊಳ್ಳೋಣ. ಒಂದು ಧನ್ಯತೆಯ ಆಶೀರ್ವಾದದೆಡೆಗೆ ನಮ್ಮನ್ನು ನಾವು ನಡೆಸಿಕೊಳ್ಳೋಣ. ಹಾಗಾಗುವಂತೆ ನಾವು ಪ್ರಯತ್ನ ಪಡೋಣ. ಪವಿತ್ರ ಆತ್ಮನ ತಾನೇ ಇದಕ್ಕೆ ಸಹಾಯ ಮಾಡಲಿ. ದೇವರು ಈ ಪರಿಶುದ್ಧ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕೃಪಾಭರಿತನಾದ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದಂಥ ನಮಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿವರೆಗೆ ನಿನ್ನ ಪರಿಶುದ್ಧ ವಾಕ್ಯವನ್ನು ನಾವು ಮನನ ಮಾಡುವಂತೆ ನೀನು ಸಹಾಯ ಮಾಡಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬ ನಿನ್ನ ಮಂಗಳಕರವಾದಂಥ ವಾಕ್ಯವನ್ನು ಇವತ್ತು ಧ್ಯಾನ ಮಾಡುವಂತೆ ನಮಗೆ ವಿಶೇಷ ಸಹಾಯ ಕೊಟ್ಟಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೀವಿ. ಹೌದು ತಂದೆ, ಇವತ್ತು ನಮ್ಮನ್ನು ನಾವು ತಗ್ಗಿಸಿಕೊಳ್ಳಿಕ್ಕಾಗುವಂತೆ, ನಮ್ಮನ್ನು ನಾವು ಬರಿದು ಮಾಡಿಕೊಳ್ಳಿಕ್ಕಾಗುವಂತೆ ತಂದೆ, ನಿನ್ನ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ಅಂತರಂಗದಲ್ಲಿ ನಾವು ದೀನರಾಗಿ ತಂದೆ, ಮತ್ತು ನಿನ್ನ ಒಂದು ಆತ್ಮೀಯವಾದಂಥ
ಒಂದು ಗುಣವನ್ನು ನಾವೆಲ್ಲರೂ ಹೊಂದಿಕೊಳ್ಳಿಕ್ಕಾಗುವಂತೆ ನಿಮ್ಮ ವಾಕ್ಯಗಳ ಮುಖಾಂತರವಾಗಿ ನಮಗೆ ಕರೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೀವಿ. ಇವತ್ತು ಆತ್ಮೀಯವಾದಂಥ ಗರ್ವವನ್ನು ನಾವು ತೊರೆದು ಬಿಟ್ಟು ತಂದೆ, ಇವತ್ತು ನಮ್ಮನ್ನು ನಾವು ತಗ್ಗಿಸಿಕೊಳ್ಳಿಕ್ಕಾಗುವಂತೆ ನಿನ್ನ ಆತ್ಮನ ಸಹಾಯ ನಮ್ಮೆಲ್ಲರಿಗೆ ಅನುಗ್ರಹ ಮಾಡು. ನಮ್ಮನ್ನು ತಗ್ಗಿಸಿಕೊಳ್ಳುವಂಥ ಒಂದು ಜ್ಞಾನದ ಹೃದಯ, ಒಂದು ಒಳ್ಳೆಯ ಆಲೋಚನೆ ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಮಾಡು. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಸಭೆಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಸಭೆಯನ್ನು, ನಮ್ಮ ಎಲ್ಲ ಸಭೆ ಕುಟುಂಬಗಳನ್ನು, ಸಭಾಪಾಲನಾ ಸಮಿತಿಯನ್ನು, ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು. ವಿಶೇಷವಾಗಿ ನಮ್ಮ ಜಿಲ್ಲಾ ಮೇಲ್ವಿಚಾರಕರು, ಅವರ ಕುಟುಂಬ, ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡು. ಎಲ್ಲ ಸಭಾಪಾಲಕರುಗಳನ್ನು, ಅವರ ಕುಟುಂಬ, ಅವರ ಸಭೆಗಳು, ಅವರ ಸೇವಾ ಕ್ಷೇತ್ರಗಳನ್ನು ಕೂಡ ನೀನು ಬಲಪಡಿಸಿ ನಡೆಸು. ನಮ್ಮ ಎಲ್ಲ ಒಂದು ಮೆಥೋಡಿಸ್ಟ್ ವಿದ್ಯಾಸಂಸ್ಥೆಗಳನ್ನು ಕೂಡ ಆಶೀರ್ವಾದ ಮಾಡಿ. ನಮ್ಮ ಎಲ್ಲ ಹಾಸ್ಪಿಟಲ್ಗಳನ್ನು ಕೂಡ ಆಶೀರ್ವಾದ ಮಾಡಿ. ವಿಶೇಷವಾಗಿ ನಮ್ಮ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸನ್ನು ಕೂಡ ಆಶೀರ್ವಾದ ಮಾಡಿಸುವ. ನಮ್ಮ ಧರ್ಮಾಧ್ಯಕ್ಷರಾಗಿರುವಂಥ ಮಾನ್ಯ ಬಿಷಪ್ ಅಯ್ಯನವರು, ಬಿಷಪ್ ಅಮ್ಮನವರನ್ನು ಕೂಡ ನೀವು ಆಶೀರ್ವಾದ ಮಾಡಿ ತಂದೆ. ಮತ್ತು ಈ ನಮ್ಮ ಸೇವೆ ಇವತ್ತು ಸಮಾಜದಲ್ಲಿ ವಿಶೇಷವಾದಂಥ ಒಂದು ಆತ್ಮೀಯ ಬದಲಾವಣೆಯನ್ನು ತರಲಿಕ್ಕಾಗುವಂತೆ ನೀನು ನಿನ್ನ ಆತ್ಮನ ಮುಖಾಂತರವಾಗಿ ಸಹಾಯ ಮಾಡಿ. ಮತ್ತು ಎಲ್ಲರೂ ಕೂಡ ಸಮಾಧಾನದಿಂದ ಜೀವಿಸುವಂತೆ, ನಿನ್ನ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿ ನಾವುಗಳು ಜೀವಿಸುವಂತೆ ನಿನ್ನ ಆತ್ಮನ ಮುಖಾಂತರವಾಗಿ ಸಹಾಯ ಮಾಡು. ಈ ವಾಕ್ಯವನ್ನು ಕೇಳಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿ, ಎಲ್ಲರೂ ಕೂಡ ತಂದೆ ಆತ್ಮೀಯ ವಿಷಯಗಳಲ್ಲಿ ತಮ್ಮನ್ನು ತಗ್ಗಿಸಿಕೊಂಡು ತಂದೆ ನಿನ್ನಲ್ಲಿ ಹೆಚ್ಚಿನವರಾಗಿ ಜೀವಿಸಲಿಕ್ಕಾಗುವಂತೆ, ನಿನ್ನ ಆಶೀರ್ವಾದಕ್ಕೆ ನಡೆಸಲ್ಪಡಲಿಕ್ಕಾಗುವಂತೆ ನಿನ್ನ ಆತ್ಮನ ಮುಖಾಂತರ ಸಹಾಯ ಮಾಡಬೇಕಾಗಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ಸ್ವಾಮಿ. ಆಮೆನ್. ಪ್ರೈಸ್ ದಿ ಲಾರ್ಡ್.